ಅಷ್ಟೇ. ಬೇರೆ ಹೆಚ್ಚುವರಿ ತೆರಿಗೆ 43,360 ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆ ಆಗ್ತಾ ಇದೆ ಸರ್ಕಾರ ಬಂದ ಮೇಲೆ. ನಿಮ್ಮ ತಂದೆಯವರ ಮೇಲೆ ಲೋಕಾಯುಕ್ತ SIT ಸಂಬಂಧಪಟ್ಟಂಗೆ ರಾಜ್ಯಪಾಲರಿಗೆ SIT ಅವರು ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ. ಇದು ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ಮಾಡ್ತಿದೆಯಾ? ಕುಮಾರಸ್ವಾಮಿ ಅವರು ಅಟ್ಯಾಕ್ ಮಾಡಿದ್ರೆ ಅಂತ ಅನ್ಸುತ್ತೆ ನಿಮಗೆ? ಇದು ಏನಾಗಿದೆ, ಸರ್ವಣ್ಣ ಅವರು ಹೇಳ್ದಂಗೆ ಬಹುಶಃ ದ್ವೇಷದ ರಾಜಕಾರಣ ಅಂತಕ್ಕಂಥದ್ದು ಅದಕ್ಕೊಂದು ಗ್ರಾಫ್ ಇತ್ತು. ಆದರೆ ಈ ಕಾಂಗ್ರೆಸ್ನ ಸರ್ಕಾರ 2 ವರ್ಷದಿಂದ ಆಡಳಿತಕ್ಕೆ ಬಂದಾಗಿಂದ ಆ ಗ್ರಾಫ್ಗೆ ಲಿಮಿಟೇಷನ್ನೇ ಇಲ್ಲ. ದ್ವೇಷದ ರಾಜಕಾರಣಕ್ಕೆ ಬಿತ್ತನೆ ಬೀಜವನ್ನು ಬೆತ್ತಿರ್ತಕ್ಕಂಥದ್ದೇ ಕಾಂಗ್ರೆಸ್ಸು ಇವತ್ತು ಈ ರಾಜ್ಯದಲ್ಲಿ. ಎಲ್ಲಿ ಕುಮಾರಣ್ಣ ಅವರು ದಿನ ಬೆಳಗ್ಗೆದ್ರೆ ಈ ಭ್ರಷ್ಟ ಕಾಂಗ್ರೆಸ್ನ ಹಗರಣಗಳನ್ನ ಇಟ್ಕೊಂಡು ಬಯಲ್ಗೆಳಿತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ಇದನ್ನ ಅಲ್ಟಿಮೇಟ್ಲಿ ಅವ್ರಿಗೆ ಸಹಿಸಕ್ಕಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಅವ್ರು ವರ್ಚಸ್ ಕುಗ್ಗಿಸ್ಬೇಕು. ಆದರೆ ಒಂದಣ್ಣ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಸನ್ಮಾನ್ಯ ಕುಮಾರಣ್ಣ ಅವರು ಹಾಗೂ ನಾನೇ ಹೇಳ್ತೇನೆ ಅವ್ರ ಪರವಾಗಿ, ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು. ಹಾಗಾಗಿ ಇದೇನೇ ಪೊಲಿಟಿಕಲ್ ವೆಂಜನ್ಸು ಇವತ್ತು ನಮ್ಮ ವಿರುದ್ಧವಾಗಿ ಅವರು ಎಸಿಬಹುದು. ಇದನ್ನ ನಾವು ಎದುರಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇಟ್ಕೊಂಡಿದ್ದೀವಿ. ಅದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ನೈತಿಕವಾದಂಥ ರಾಜಕಾರಣ, ಇಲ್ಲಿವರೆಗೂ ರಾಜಕಾರಣದ ಬದುಕಲ್ಲಿ ಆ ನೈತಿಕತೆ ಅಂತಕ್ಕಂಥ ಪದಕ್ಕೆ ಒಂದು ವ್ಯಾಲ್ಯೂ ಕೊಟ್ಟು ಬದುಕಿದ್ದೀವಿ ನಾವು. ಹಾಗಾಗಿ ಇದನ್ನ ಕಾನೂನಾತ್ಮಕವಾಗಿ ಯಾವ ರೀತಿ ನಾವು ಎದುರಿಸಬೇಕು ಎದುರಿಸ್ತೇವೆ. ಇದು ಏನು ಹೊಸದಲ್ಲಣ್ಣ. ಹಲವಾರು ಸರ್ಕಾರಗಳು ಬಂದಾಗಲೂ ಕೂಡ ಅಗೇನ್ ಕುಮಾರಣ್ಣನ ಕಟ್ಟಾಕ್ತಕ್ಕಂಥದ್ದಕ್ಕೆ ನಾನು ಹಲವಾರು ಬಾರಿ ಹೇಳಿದ್ದೀನಿ. ಮೊನ್ನೆ 2-3 ಜಿಲ್ಲೆಗಳು ಪ್ರವಾಸ ಮಾಡಿದಾಗಲೂ ಹೇಳಿದ್ದೀನಿ, ಮತ್ತೆ ಹೇಳ್ತೇನೆ. ಏನು 1985ರಲ್ಲಿ ಜಮೀನು ಖರೀದಿ ಆಯಿತು. ಆ ಜಮೀನನ್ನ ಕೊಟ್ಟಂತ ಜಮೀನಿನ ಮಾಲೀಕರು ಇಲ್ಲಿವರೆಗೂ ಬಂದು 40 ವರ್ಷ ಕಳೀತಾ ಬಂದಿದೆ. ಯಾರು ಕೂಡ ಬಂದು ನಮಗೆ ಅನ್ಯಾಯ ಆಗಿದೆ, ನಮ್ಗೆ ಅನ್ಯಾಯ ಮಾಡಿ ನೀವು ಆ ಜಮೀನನ್ನು ತಗೊಂಡಿದ್ದೀರಾ ಅಂತಕ್ಕಂಥ ಆರೋಪ ಇಲ್ಲಿವರೆಗೂ ಯಾರು ಬಂದು ಬೀದಿಗಿಳಿದು ಮಾಡಿಲ್ಲ. ಆದರೆ ಮೊನ್ನೆ ಈ ಹೊಸದಾಗಿ ಮತ್ತೆ ಪಾಪ ಏನು ಪ್ರಾರಂಭ ಮಾಡಿದ್ದಾರೆ ಕಾಂಗ್ರೆಸ್ನವರು ಕೇತ್ಗಾನಹಳ್ಳಿ ಜಮೀನು ವಿಚಾರವಾಗಿ, ಅವರೇ ಕೆಲವೊಂದಷ್ಟು ಜನ ಕಳಿಸಿ 40 ವರ್ಷದಿಂದ ಇಲ್ಲದೆ ಇದ್ದಂಥ ಇಶ್ಯೂ ಈಗ ಎಲ್ಲಿಲ್ದಾರ ಇಶ್ಯೂ ಉದ್ಭವ ಆಗ್ಬಿಡ್ತದ. ಯಾರೋ 4-5 ಜನ ನಿಲ್ಲಿಸಿ ಮೀಡಿಯಾ ಮುಂದೆ ಪಾಪ ಮಾತಾಡ್ತಾ ಇದ್ರು. ಯಾರೋ ಇಲ್ಲಿ ಮಾತಾಡ್ಲಿ, ಎಲ್ಲದಕ್ಕೂ ಕಾಲ ಉತ್ತರ ಕೊಡ್ತದೆ. ಕಾನೂನಾತ್ಮಕ ನಮ್ಮ ಹೋರಾಟ ಮುಂದುವರಿಸ್ತದೆ. ಮೂಡ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ವಿರುದ್ಧ ಪಾದಯಾತ್ರೆ ಮಾಡಿದ್ರು, ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟರು. ಇವತ್ತು ಕುಮಾರಸ್ವಾಮಿ ವಿಚಾರ ಯಾಕೆ ಮೀನಾಮೇಷ ಎಣಿಸ್ತಾ ಇದೆ? ರಾಜ್ಯಪಾಲರು ಎಲ್ಲರ ಕಡೆ ಬಿಜೆಪಿ ಜೆಡಿಎಸ್ ಏಜೆಂಟ್ ಆಗಿ ವರ್ತನೆ ಮಾಡ್ತಾರೆ ಅಂತ ಸಚಿವ ಗುಂಡೂರಾವ್ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ರಾಜ್ಯಪಾಲರಿಗೆ ಅವರದಾದಂಥ ಒಂದು ಘನತೆ ಇದೆ. ನಾವು ಯಾವಾಗಲೂ ರಾಜ್ಯಪಾಲರನ್ನ ಉದ್ದೇಶಿಸಿ ಮಾತನಾಡಬೇಕಾದ್ರೆ ಘನತೆ ಹೊತ್ತ ರಾಜ್ಯಪಾಲರು ಅಂತ ಮನಸಾರೆ ಹೇಳ್ತೇವೆ. ರಾಜ್ಯಪಾಲರಿಗೆ ಈ ರೀತಿ ಈ ವಿಚಾರದಲ್ಲಿ ಹೇಳಿರ್ತಕ್ಕಂಥದ್ದು ಸರಿಯಲ್ಲ. ರಾಜ್ಯಪಾಲರು ಸ್ವತಂತ್ರರಿದ್ದಾರೆ. ಅವರು ಯಾವ ರೀತಿ ಬೇಕಾದರೂ ತೀರ್ಮಾನ ಮಾಡ್ತಕ್ಕಂಥ ಸ್ವತಂತ್ರ ರಾಜ್ಯಪಾಲರಿಗಿದೆ. ಹಾಗಾಗಿ ಅಗೇನ್ ಅವರನ್ನು ಕೂಡ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥದ್ದು ಅಥವಾ ರಾಜಕೀಯವಾಗಿ ಅವರ ಹೆಸರನ್ನ ಪ್ರಸ್ತಾವನೆ ಮಾಡ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥದ್ದಲ್ಲ. ಈಗ ಆತಂಕ ಯಾರಿಗಿರಬೇಕು? ನಾವು ತಪ್ಪು ಮಾಡಿದ್ದೀವಿ ಅಂತಕ್ಕಂಥದ್ದಾದಾಗ ಸಹಜವಾಗಿ ಆತಂಕ ಇರಬೇಕು. ಆದರೆ ಕುಮಾರಣ್ಣ ಅವರು ಇಲ್ಲಿವರೆಗೂ ತಗೊಂಡಿರ್ತಕ್ಕಂಥ ನಿರ್ಣಯಗಳು, ತೀರ್ಮಾನಗಳು ಯಾವ ಎಕ್ಸ್ಚೆಕ್ಕರ್ಗೂ ಕೂಡ 1 ರೂಪಾಯಿ ಸರ್ಕಾರದ ಖಜಾನೆಯ ದುಡ್ಡು ಯಾರಿಗೂ ಕೂಡ ಮೋಸ ಆಗಿಲ್ಲ. ಕನ್ನಡಿಗರ ದುಡ್ಡು ನಮ್ಮಲ್ಲಿ ಸ್ಪಷ್ಟತೆ ಇದೆ. ಹಾಗಾಗಿ ಇಲ್ಲಿ ಆತಂಕ ಪಡ್ತಕ್ಕಂಥ ಪ್ರಶ್ನೆ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.